ವಿಶೇಷ ಸಮನ್ವಯನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ, ಅದೇ ರೀತಿ ಸರ್ವ ಸದಸ್ಯರಿಗೂ, ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ವಿಶೇಷ ಚೇತನರಿಗೂ ಮೊದಲನೇದಾಗಿ ನಾನು ನಮ್ಮ ಈ ವಿಶೇಷ ಸಮನ್ವಯ ಗ್ರಾಮ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ನಮ್ಮ ಸಮನ್ವಯ ಗ್ರಾಮ ಸಭೆಯ ಮೂಲ ಉದ್ದೇಶ, ಇದನ್ನು ಯಾರು ನಮ್ಮ ವಿಕಲಚೇತನರು, ನಮ್ಮ ವಿಶೇಷ ಚೇತನರು ಏನಿದ್ದೀರಿ ಎಲ್ಲರೂ ಸಹ ತಮ್ಮ ಕೋರಿಕೆಗಳನ್ನ ಎತ್ಕೊಂಡು ಪಂಚಾಯಿತಿಗೆ ಹೋಗೋದು ಮತ್ತು ಪಂಚಾಯಿತಿಲಿ ಪಡ್ಕೊಳ್ಳೋಂಥದ್ದು ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಒಂದು ನಮ್ಮ ಗ್ರಾಮ ಸಭೆ ಅಂತ ಯಾವ ರೀತಿ ಎಲ್ಲ ಗ್ರಾಮಗಳಲ್ಲಿ ಮಾಡಿ ಅವರ ಕಷ್ಟ ಮತ್ತು ಅವರು ಏನು ಬೇಕಾಗಿದೆಯೋ ಬೇಡಿಕೆಗಳನ್ನ ನಮ್ಮ ಪಂಚಾಯಿತಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಯಾವ ರೀತಿ ಒಂದು ಕೊಡುತ್ತೋ ಅದೇ ರೀತಿ ನಮ್ಮ ವಿಶೇಷ ಚೇತನರಿಗೂ ಸಹ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿ ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ನಮ್ಮ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಗ್ರಾಮ ಸಭೆಯನ್ನು ನಮ್ಮ ಎಲ್ಲ ವಿಶೇಷ ಚೇತನರು ಸದುಪಯೋಗ ಪಡ್ಕೊಬೇಕು ಅಂತೇಳಿ ಕೇಳ್ಕೊತ ಇದ್ದೀನಿ. ಅದೇ ರೀತಿ ನಾನು ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಕೆಲವು ಯೋಜನೆಗಳ ಬಗ್ಗೆ ತಮ್ಮೆಲ್ರಿಗೂ ತಿಳಿಬಯಸ್ತೀನಿ. ಮೊದಲನೇದಾಗಿ ಈಗಾಗಲೇ ನಮ್ಮ PDO ಸರ್ ಹೇಳಿದಾಗೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಒಂದು ಸೌಲಭ್ಯ ಪಡ್ಕೊಬೇಕಾದ್ರೂ ಅಥವಾ ನಾವು ವಿಶೇಷ ಚೇತನರು ಅಂತೇಳಿ ಗುರುತಿಸ್ಕೊಬೇಕಾದ್ರೆ ಮೊದಲನೇದಾಗಿ UDID ಅನ್ನೋಂಥದ್ದು ಅತಿ ಮುಖ್ಯ. ಪ್ರತಿಯೊಬ್ಬರು ನಮ್ಮ ವಿಕಲಚೇತನರು ತಾವು ವಿಕಲಚೇತನರು ಅಂತೇಳಿ ಗುರುತಿಸ್ಕೊಬೇಕಾದ್ರೆ UDID ಕಾರ್ಡ್ ಅನ್ನೋಂಥದ್ದನ್ನು ಪಡ್ಕೊಬೇಕಾಗಿರುತ್ತೆ. ತಾವು ಯಾವ ವಿಕಲಚೇತನಿಗೆ ಒಳಗೊಂಡಿರ್ತೀರೋ ಅದಕ್ಕೆ ಸಂಬಂಧಿಸಿದಂಥ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಮಗೆ UDID ಕಾರ್ಡ್ನ ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈಗಾಗಲೇ ಏನು 62 ಜನಗಳಲ್ಲಿ 50 ಜನದ ಹತ್ರ ಮಾತ್ರ UDID ಇದೆ. ಇನ್ನು ಉಳಿದಂತೆ 12 ಜನ UDID ಕಾರ್ಡ್ ಪಡ್ಕೊಂಡಿರೋದಿಲ್ಲ. ದಯವಿಟ್ಟು ಅವರೆಲ್ಲರೂ ಸಹ UDID ಕಾರ್ಡ್ನ ಒತ್ತನ್ನು ನೀಡಿ ಪಡ್ಕೊಬೇಕಾಗಿರುತ್ತೆ. UDID ಕಾರ್ಡ್ ಸಿಕ್ಕಿದ ತಕ್ಷಣ ನಮಗೆ ಸಿಗೋಂಥ ಮೊದಲನೇ ಸೌಲಭ್ಯ ನಮ್ಮ ಕಂದಾಯ ಇಲಾಖೆ ವತಿಯಿಂದ ಮಾಸಿಕ ಪೋಷಣ ಭತ್ಯೆ ಅಂದರೆ ಪೆನ್ಷನ್ 40ರಿಂದ 75% ಇರೋಂಥವ್ರಿಗೆ ಮಾಸಿಕವಾಗಿ 800 ರೂಪಾಯಿ ಪೆನ್ಷನ್ ಸಿಗ್ತಾ ಇರುತ್ತೆ. ಅದೇ ರೀತಿ 75%ಗಿಂತ ಮೇಲೆ ಇರೋಂಥವ್ರಿಗೆ 1400 ರೂಪಾಯಿ ಪೆನ್ಷನ್ ಸಿಗ್ತಾ ಇರುತ್ತೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಬೌದ್ಧಿಕ ವಿಕಲಚೇತನರು ಅಥವಾ ಏನು ಮಾನಸಿಕ ಅಸ್ವಸ್ಥರು ಅಂತೇನು ಕರಿತೀವಿ ಅವರಿಗೆ ಮಾಸಿಕವಾಗಿ 2000 ರೂಪಾಯಿ ಪೆನ್ಷನ್ನು ಸಹ ನಮ್ಮ ಇಲಾಖೆ ಕಂದಾಯ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ. ಅದೇ ರೀತಿ ಸಾರಿಗೆ ಇಲಾಖೆ ವತಿಯಿಂದ 675 ರೂಪಾಯಿ ನಾವು ಒಂದು ವರ್ಷಕ್ಕೆ ಭರಿಸಿದ್ದೇ ಆಗಿದ್ದಲ್ಲಿ ನಮ್ಮ ವಿಳಾಸದಿಂದ 100 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಓಡಾಡೋದಕ್ಕೆ ಉಚಿತವಾಗಿ ಬಸ್ ಪಾಸ್ನು ಸಹ ಸಾರಿಗೆ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ. ಅದೇ ರೀತಿ ರೈಲ್ವೆ ಇಲಾಖೆಯಿಂದ ನಮ್ಮ ವಿಶೇಷ ಚೇತನರಿಗೆ ದೇಶಾದ್ಯಂತ ಓಡಾಡೋದಕ್ಕೆ ಅನುಕೂಲವಾಗೋ ರೀತಿ ಉಚಿತವಾಗಿ ರೈಲ್ವೆ ಪಾಸ್ನು ಸಹ ರೈಲ್ವೆ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಯಾರು ನಮ್ಮ ವಿಶೇಷ ಚೇತನರು ವ್ಯಾಸಂಗ ಮಾಡ್ತಿರ್ತಾರೆ ಅಂದರೆ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಉನ್ನತ ವ್ಯಾಸಂಗ ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಆಗಿರ್ಬೋದು, ಯಾರು ಮಾಡ್ತಿರ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನಮ್ಮ ಇಲಾಖೆ ವತಿಯಿಂದ ನೀಡ್ತಿರ್ತೀವಿ. ಅದೇ ರೀತಿ ನಮ್ಮ ವಿಶೇಷ ಚೇತನರು ಯಾರು ಉನ್ನತ ಸಾಧನೆ ಮಾಡಿರ್ತಾರೆ ಅಂದರೆ SSLC, PUC ಅಥವಾ ಡಿಗ್ರಿಗಳಲ್ಲಿ ಫಸ್ಟ್ ಕ್ಲಾಸಲ್ಲಿ 60%ಗಿಂತ ಮೇಲೆ ಪಡೆದಿರೋಂಥವ್ರಿಗೆ ಒಂದು ವಿದ್ಯಾರ್ಥಿ ಪ್ರೋತ್ಸಾಹಧನ ಅನ್ನೋ ಒಂದು ಸ್ಕೀಮಲ್ಲೂ ಸಹ ನಮ್ಮ ಇಲಾಖೆ ವತಿಯಿಂದ ಅಮೌಂಟ್ ನೀಡ್ತಾ ಇರ್ತೀವಿ. ಅದೇ ರೀತಿ ಯಾರು ನಮ್ಮ ವಿಕಲಚೇತನರು ಉನ್ನತ ವ್ಯಾಸಂಗ ಮಾಡೋದಕ್ಕೆ ಒಂದು ಪ್ರೈವೇಟ್ ಕಾಲೇಜುಗಳಲ್ಲಿ ಸೇರಿರ್ತಾರೆ, PUC ಅಥವಾ ಡಿಗ್ರಿ, ಅಲ್ಲಿ ಅವರು ಕಟ್ಟಿರುವಂಥ ಫೀಸ್ನ ಶುಲ್ಕ ಮರುಪಾವತಿ ಅನ್ನೋ ಒಂದು ಸ್ಕೀಮಲ್ಲಿ ಅವರಿಗೆ ಮರುಪಾವತಿ ಮಾಡ್ತಾ ಇರ್ತೀವಿ. ಅದೇ ರೀತಿ ಯಾರು ನಮ್ಮ ಅಂಧ ವಿಕಲಚೇತನರಿರ್ತಾರೆ ಅವರು ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಒಂದು ಟಾಕಿಂಗ್ ಲ್ಯಾಪ್ಟಾಪ್ನು ಸಹ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನೀಡ್ತಾ ಇರ್ತೀವಿ. ಅದೇ ರೀತಿ ಎಲ್ಲ ಅಂಧ ವಿದ್ಯಾರ್ಥಿಗಳಿಗೂ ಅವರಿಗೆ ಓದೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬ್ರೈಲ್ ಕಿಟ್ನು ಸಹ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನೀಡ್ತಾ ಇರ್ತೀವಿ. ಮತ್ತು ಯಾರು ನಮ್ಮ ಅಂಧ ತಾಯಿಯಂದಿರ್ತಾರೋ ಅವರು ಮಕ್ಕಳನ್ನ ಹಡೆದು ಪೋಷಣೆ ಮಾಡೋದಕ್ಕೆ ಒಂದು ಶಿಶುಪಾಲನಾ ಭತ್ಯೆ ಅನ್ನೋ ಒಂದು ಸ್ಕೀಮಲ್ಲಿ ಮಾಸಿಕವಾಗಿ 2000 ರೂಪಾಯಿ ಅಂತೆ 2 ಮಕ್ಕಳಿಗೆ ಒಂದು 5 ವರ್ಷಗಳ ಕಾಲ ನೀಡ್ತಾ ಬರ್ತೀವಿ. ಅದೇ ರೀತಿ ಶ್ರವಣ ದೋಷ ಇರೋಂಥ ವಿಕಲಚೇತನರು SSLC ಉತ್ತೀರ್ಣವಾಗಿ ಅವರು ಸ್ವಂತ ದುಡಿಮೆ ಮಾಡೋದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಸಹ ನೀಡ್ತಾ ಇರ್ತೀವಿ. ಅದೇ ರೀತಿ ಮಾಸ್ಕನಲ್ಲಿ ದುಣಿಯಲ್ಲಿರೋದು
ನಾನು ಟೋಟಲಿ ಬ್ಲೈಂಡ್ 57 ವರ್ಷ ನನಗೆ. 1400 ರೂಪಾಯಿ ಬಿಟ್ಟರೆ ನನಗೆ ಯಾವುದೂ ಏನೂ ಸಿಗ್ತಾಯಿಲ್ಲ, ಅಷ್ಟೇ ಬರ್ತಾ ಇರೋದು. ನಾನು ಮದುವೆ ಆಗಿದ್ದೀನಿ, ಮಕ್ಕಳು ಇದ್ದಾರೆ, ನನಗೆ ಸಂಸಾರ ಮಾಡ್ಸೋಕ್ಕೆ ಕಷ್ಟ ಆಗಿದೆ. ಆದ್ದರಿಂದ ನಿಮ್ಮ ಪಂಚಾಯತಿ ಕಡೆಯಿಂದ ಇನ್ನೂ ಏನಾರ ಸೌಲಭ್ಯ ಇದೆಯಾ? ನಾವು ಮಾಸನೇನಿಂದ ನನ್ನ ಮಗಳ ಫುಲ್ ಹ್ಯಾಂಡಿಕ್ಯಾಪ್ಟು, 9 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಕಿರಣ್ ಎಲ್ಲ ಇದು ಮಾಡಿ, ಆನೆಕಲ್ಲಾಗೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದ್ದೀವಿ. ನಮ್ಮ ಮೆಂಬರು ಕಾಂತರಾಜಿಗೂ ಇದು ಮಾಡಿದ್ದೀವಿ. ಏನು ಇದು ಬರ್ತಾ ಇಲ್ಲ, 9 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ನಾನು ಫುಲ್ಲೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೆ, ತುಮಕೂರು ರೋಡ್ಗೆ ಹೋಗ್ತಾ ಇದ್ದೆ. ನಮ್ಮ ಮೆಂಬರ್ಗೆ ಕಾಂತರಾಜಿಗೆ ಹೇಳಿದ್ದೀನಿ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಐಡಿ ಕಾರ್ಡ್ ಆದ್ಮೇಲೆ ಪೆನ್ಷನ್ಗೆ ಅಪ್ಲೈ ಮಾಡೋಕ್ಕೆ ರೇಷನ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ತಾರೆ. ಬಟ್ ರೇಷನ್ ಕಾರ್ಡಿಂದ ಅಷ್ಟು ಒಂದು ರೇಷನ್ ಕಾರ್ಡ್ ಮಾಡಕ್ ಆಗ್ತಾ ಇಲ್ಲ. ರೇಷನ್ ಕಾರ್ಡಿಗೆ ಆಪ್ಷನ್ ಬಿಡ್ತಾ ಇಲ್ಲ. ಒಂದು ಈಗ ಲಾಸ್ಟ್ ವೀಕ್ ನಾವು ಹೋಗ್ಬಿದ್ದೀವಿ, ಅಲ್ಲಿ ಒಂದು ಓನ್ಲಿ ಕರೆಕ್ಷನ್ ಕೊಟ್ಟಿದ್ದಾರೆ, ಹೊಸ ಪಡಿತರ ಕೊಟ್ಟಿಲ್ಲ, ಇವತ್ತು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಅದೊಂದು. ಇನ್ನೊಂದು ಮೆಡಿಕಲ್ ಕಿಟ್, ಆಕ್ಚುಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆದವರಿಗೆ ಮೆಡಿಕಲ್ ಕಿಟ್ ಗೌರ್ಮೆಂಟ್ ಕಡೆಯಿಂದ ಸಿಗಬೇಕು, ಅದು ಸಿಗ್ತಾ ಇಲ್ಲ. ನಾವು ಆಲ್ರೆಡಿ ಇದಕ್ಕೆ ಗೌರ್ಮೆಂಟ್ ಇದಕ್ಕೆ ಹಾಸ್ಪಿಟಲ್ ಹೋಗ್ಬಿಟ್ಟು ಕೇಳಿದ್ದೀವಿ, ಬಟ್ ಅದರಲ್ಲಿ ಸ್ಟಾಕ್ ಇಲ್ಲ, ಇಲ್ಲಾಂದರೆ ಆರ್ಡರ್ ಮಾಡಬೇಕು ಆ ಥರ ಕೇಳ್ತಾರೆ, ಅದಿನ್ನೂ ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಸರಿ ಆರೈಕೆದಾರರಿಗೆ ಪಿಂಚಣಿ ಅಂತ ಹೇಳ್ತಾರಲ್ಲ, ಅದು ಬಂದ್ಬಿಟ್ಟು ಸ್ಪೈನಲ್ ಕಾರ್ಡ್ ಇಂಜುರಿ ಆದವರಿಗೆ ಲೋಕೋಮೋಟರ್ ಅಂಡರಲ್ಲಿ ಇವಾಗ ಇದಾಗಿದೆ. ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಲೋಕೋಮೋಟರ್ ಅಂಡರ್ ಇರೋರಿಗೆ ಪೆನ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಆರೈಕೆದವರಿಗೆ ಸಿಗ್ತಾ ಇದೆ. ಅದು ಚೇಂಜ್ ಮಾಡಬೇಕು, ಕೆಟಗರಿನ ಚೇಂಜ್ ಮಾಡಿದ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದ್ರೆ ಅದು ಸಿಗಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಬೇಕು. ನಮಸ್ಕಾರ, ನಮ್ದು ಚಿತ್ರದುರ್ಗ. ನಮ್ಮ ಹೆಂಡತಿ ತೀರ್ಕೊಂಡಾಗ 15 ವರ್ಷ ಆಯ್ತು. ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮಗ ಒಬ್ಬನು ಮೂಗ, ಕಿವಿ ಕೇಳಲ್ಲ, ಬಾಯಿ ಬರಲ್ಲ. ಅವ್ನಿಗೆ SSLC ಓದಿಸಿದ್ದೀನಿ. ಅವನ್ನ ಟೈಲರಿಂಗ್ ಕೆಲಸ ಮಾಡ್ಸಕ ಪ್ರಯತ್ನ ಪಡ್ತಾನೆ, ಟೈಲರಿಂಗ್ ಬರ್ತಾನೆ. ಅವನಿಗೆ ಒಂದು ಹೊಲಿಗೆ ಅಂತ ಕೊಡ್ಸ್ತಾನಂತಂದು ನಮ್ಮ ಡಾಕ್ಯುಮೆಂಟ್ಗಳು ಎಲ್ಲ ರಿಪೋರ್ಟ್, ಎಲ್ಲ ID ಕಾರ್ಡು, ಎಲೆಕ್ಷನ್ ಕಾರ್ಡ್ ಎಲ್ಲ ಇಲ್ಲೇ ಮಾಡಿಸಿದ್ದೀನಿ. ದಯವಿಟ್ಟು ಇದೊಂದು ಮಾಡ್ಕೊಡಿ ಅವನಿಗೆ. ನನಗೆ ಸಾಯ ವಯಸ್ಸಾಗೈತೆ, ಒಬ್ಬನೇ. ಇಷ್ಟೇ ನನಗೆ ಕೇಳ್ತೀನಿ. ಅದೇನು ಅಂತ ಹೇಳು, ಸಮಸ್ಯೆ ಹೇಳ್ಬೇಕು ಅವ್ರಿಗೆ. ಕಣ್ಣು ಕಾಣಿಸಲ್ಲ, ಒಂದು ಅರ್ಧ ಕಾಣಿಸ್ತದೆ, ಒಂದು ಫುಲ್ ಕಾಣಿಸಲ್ಲ. ಪೆನ್ಷನ್ 6 ತಿಂಗಳಾಯ್ತು ಬಂದಿಲ್ಲ. ನಿಮ್ಮ ಹೆಸರು? ಮೋನಿಶಾ. ಪೆನ್ಷನ್ ಯಾರ್ಯಾರು ಬಂದಿದ್ವು ಒಂದು ಲಿಸ್ಟ್ ತೊಗೊಂಬಿಡಿ. ನನ್ನ ಮಗನಿಗೆ ಕಿವಿ ಕೇಳಿಸಲ್ಲ, ಅವನಿಗೆ ತುಂಬಾ ಬೇರೆ ಕಡೆ ತುಂಬ ಕಡೆ ಓಡಾಡಿದ್ದೀವಿ, ಎಲ್ಲೂ ಮಿಷಿನ್ಗೆ ಯಾರು ಮಾಡ್ತಾ ಇಲ್ಲ. ಇವಾಗ ಮಿಷಿನ್ ಎಷ್ಟು 12 ವರ್ಷ ಆಯಿತು ಅವಾಗ ಹಾಕಿರೋದು ಒಂದು ಮಿಷಿನ್. ಅದು ಇವಾಗ ಟೈಮ್ ಓವರ್ ಆಗಿಬಿಟ್ಟಿತ್ತೆ, ಅದು ಮಿಷಿನ್ ಡ್ಯಾಮೇಜ್ ಆಗಿಬಿಟ್ಟಿತ್ತೆ. ಅದು ಹಂಗೆ ಹೆಲ್ಪ್ ಆಗ್ತಾ ಎಲ್ಲ ಕಡೆ ಹೋದ್ರೇ ಹೆಲ್ಪ್ ಆಗ್ತಾ ಇಲ್ಲ. ಮತ್ತು ರೇಷನ್ ಕಾರ್ಡ್ಗೆ ಯಾರು 20 ವರ್ಷ ಯಾರು ರೇಷನ್ ಕಾರ್ಡ್ನು ಮಾಡ್ಕೊಡ್ತಾ ಇಲ್ಲ. ಅದು ರೇಷನ್ ಕಾರ್ಡ್ ಇದ್ರೆ ನಮ್ಮ ಮಗನಿಗೆ ಭವಿಷ್ಯ ಚೆನ್ನಾಗಿರುತ್ತೆ. ರೇಷನ್ ಕಾರ್ಡಿಂದ ಅವನಿಗೆ ಪಿನ್ಷನೂ ಇಲ್ಲ, ಏನೂ ಇಲ್ಲ. ನಾನು ತುಂಬಾ ಕಡೆ ಓಡಾಡ್ಬಿಟ್ಟಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ. ಎರಡನೇಲಿ ಇದು ಗೌರೀಶ್ ರೆಡ್ಡಿ ಬಿಲ್ಡಿಂಗ್. 20 ವರ್ಷದಿಂದ ಅಲ್ಲೇ ಇದ್ದೀವಿ. ಅಲ್ಲಿ ಅವ್ರ ಮನೆ ಅವರ ಬಿಲ್ಡಿಂಗ್ ಅಲ್ಲಿ 10 ವರ್ಷ ಇದೀವಿ ಅಲ್ಲೇ. ಇಲ್ಲ, ಯಾರು ಗೊತ್ತಿಲ್ಲ. ಶಂಕರಣ್ಣ ಗೊತ್ತು. ತುಂಬಾ ನಾವು ಎಲ್ಲ ಕಡೆ ಮಾಡಿದೆ, ಅವ್ರ ಹತ್ರ ತುಂಬಾ ಸಲ ಹೋಗ್ಬಂದೆ ನಮ್ಗೆ ಎಲ್ಲೂ ಏನು ಆಗ್ತಾ ಇಲ್ಲ. ನೋಡಿ, ನಮ್ಮ ಯಜಮಾನ್ರಿಗೆ ಕಿವಿ ಆಪರೇಷನ್ ಆಯ್ತು, ಅದು ರೇಷನ್ ಕಾರ್ಡ್ ಇರ್ತಿದ್ರೆ ಕಿವಿ ಆಪರೇಷನ್ ಫ್ರೀ ಆಗ್ತದೆ. ನಾವು ತುಂಬಾ ಬಡವರು, ನಮ್ಮ ಕೈಯಿಂದ ನಾನು ಸಾಲ ಮಾಡಿ 50,000 ಸಾಲ ಮಾಡಿ ನಮ್ಮ ಯಜಮಾನ್ರಿಗೆ ಕಿವಿ ಆಪರೇಷನ್ ಮಾಡಿದ್ದೀನಿ. ಎಲ್ಲ ನಮ್ಗೆ ಇದೆಯಾ ಹೆಲ್ಪೇ ಆಗ್ತಾ ಇಲ್ಲ. ನೋಡಿ, ನೀವೇ ಎಲ್ಲ ಹೆಲ್ಪ್ ಮಾಡ್ಬೇಕು. ನೋಡಿ, ನೀವು ನನ್ನ ಮಗನ ಮಿಷಿನ್ ನನಗೆ ಹೆಲ್ಪ್ ಮಾಡಿ. ನನ್ ಸಾಕು ಅಂತ ಹೇಳಿದ್ರು, ತರಬೇತಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ. ಸೊ ಅದೇ ಹಳ್ಳಿಲಿ ಕಾಂಪಿಟೇಟಿವ್ ಎಕ್ಸಾಮ್ ತರಬೇತಿ ಕೊಡ್ಬೇಕಂತ ಕೇಳ್ಕೊಂತೀನಿ. ಯಾಕಂತಂದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರಕ್ಕಾಗಲ್ಲ. ಸೊ ಅಲ್ಲಿರೋ ಮಕ್ಕಳಿಗೆ ಯೂತ್ಸ್ಗೆ ಕಾಂಪಿಟೇಟಿವ್ ತರಬೇತಿ ಕೊಡ್ಬೇಕು ಅಂತ ಕೇಳ್ಕೊಂತೀನಿ.
ಸರ್ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಸರ್ ಆದ್ರೆ ನೀವು ಇಲ್ಲಿ ಕೊಡ್ತೀರಾ, ಬಟ್ ಅಲ್ಲಿ ಬಸ್ಸು ಅಂದ್ರೆ ಹಳ್ಳಿಲೇ ಕೊಡ್ಬೇಕು ಅಂತ ಹಳ್ಳಿಲೇ ಕೊಡ್ಬೇಕು ಸರ್. ಅಲ್ಲಿರೋ ಯುವಕರಿಗೆ ಟ್ಯೂಷನ್ ಕೊಡುವಾಗ 20 ಜನ ಮೇಲೆ ಇರ್ಬೇಕು. ಅದು ಸರ್ ನೀವು ಅನೌನ್ಸ್ ಮಾಡ್ಬೇಕು ಸರ್. ಅದನ್ನ 20 ಜನ ಒಂದೇ ಊರಲ್ಲಿ ಸಿಗೋದಿಲ್ಲ. ಹಳ್ಳಿನಲ್ಲೂ ಮಾಡೋಣ. ಅದನ್ನ ಮಾಡ್ಬೇಕಂದ್ಬಿಟ್ಟೆ ಯಾರು ಮಾಡಿಲ್ಲ. ಪಂಚಾಯತಿ ನಾವು ಮಾಡಿರೋದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯುವ ಜನತೆ ಪಾಲ್ಗೊಳ್ಬೇಕು ಅಂದ್ಬಿಟ್ಟೆ ಇದನ್ನ ಮಾಡಿರೋದು. ಬೇರೆ ಪಂಚಾಯತಿಗಳು ಮಾಡಿಲ್ಲ. ನಾವು ಮಾಡಿರೋದು ಯಾಕಂದ್ರೆ ಒಂದು ಟ್ಯೂಷನ್ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ 20 ಜನ ಆದ್ರೂ ಇರ್ಬೇಕು. ನಿಮ್ಮ ಹಳ್ಳಿನಲ್ಲಿ 20 ಜನ ಮಾಡ್ತಾರೆ ಅಂದ್ರೆ ನಿಮ್ಮ ಹಳ್ಳಿನಲ್ಲೇ ಮಾಡ್ತಾರೆ. ಓಕೆ ಸರ್. ಲೈಬ್ರರಿ, ಹಳ್ಳಿಲಿ ಲೈಬ್ರರಿ ಸ್ಯಾಂಕ್ಷನ್ ಆಗಿದೆ. ಅದು ಲೈಬ್ರರಿ ಆಗಿದೆ. ರಾಜಾಪುರ ಸ್ಯಾಂಕ್ಷನ್ ಆಗಿದೆ. ಅಂಬೇಡ್ಕರ್ ಸಮುದಾಯ ಭವನ. ನನ್ನ ಹೆಸರು ಸ್ವಾತಿ, ಫಸ್ಟ್ ಇಯರ್ BBA ಮಾಡ್ತಾ ಇದ್ದೀನಿ. ನಾನು ಇದುವರೆಗೂ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್, PUದಲ್ಲೂ ಫಸ್ಟ್ ಕ್ಲಾಸ್, 10th ಫಸ್ಟ್ ಕ್ಲಾಸ್. ನೀವು ಅನೌನ್ಸ್ ಮಾಡ್ತಿದ್ದೀರಿ ಅಂದ್ರೆ ಏನ್ ಅನೌನ್ಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಈ ವರ್ಷದ ಮಾಡಿಲ್ಲ. 10th ಯಾವಾಗ ಮುಗಿಸ್ತಮ್ಮ? ನಾನು 2022 ಪರ್ಸೆಂಟೇಜ್ ಎಷ್ಟೈತಮ್ಮ? ನಂದು 72. 80% ಮೇಲೆ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಆಯ್ತು. PUC ಎಷ್ಟೈತಮ್ಮ? PUC 65. 65 ಈಗ PUC ಯಾವಾಗ ಮುಗಿದಿರೋದು? PUC ರೀಸೆಂಟ್ ಮುಗಿದ್ರೆ ಇವಾಗ ಫಸ್ಟ್ ಇಯರ್ BBA ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಮುಗಿದಿದ್ಯಾ? 23-24 ಅಲ್ಲಿ ಪಾಸ್ ಔಟ್ ಅಲ್ವಾ? ಏನಾಗ್ರ ನಸಳ್ಳಿನ? ಓಕೆ. ವೋಟ್ ರೆಡಿ ಮಾಡಿಸಿದ್ರ ಅಂತ ಕೇಳ್ತಾರೆ. ಯಾರಾದ್ರೂ ಒಬ್ರು ಬಂದು ನಮ್ಮ ಕಾಲೇಜ್ಗಳಾಗ್ಲಿ ಸ್ಕೂಲ್ಗಳಾಗಲಿ ನಿಮ್ಗೇನು ಪ್ರಾಬ್ಲಮ್ ಇದೆ, ನಿಮ್ಗೆ ಬುಕ್ಸ್ ಫೆಸಿಲಿಟಿ ಸಿಗ್ತಾ ಇದೆಯಾ ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ, ನಿಮಗೆ ಬರೋಕ್ ಆಗ್ತಿದ್ಯಾ, ಯಾರು ಏನು ಕೇಳಲ್ಲ. ಕಾಲೇಜಿಗೆ ಬರ್ತಾರೆ, ಪ್ರತಿ ವರ್ಷ ವೋಟ್ ರೆಡಿ ಮಾಡಿಸಿದ್ದೀರಾ, ಎಷ್ಟು ಏಜು, ಇದನ್ನ ಮಾತ್ರ ಕಂಪಲ್ಸರಿ ಕೇಳ್ತಾರೆ. ನಿಮಗೆ ಏನೇನು ಸೌಲಭ್ಯ ಸಿಗ್ತಾ ಇದೆ, ನಿಮಗೆ ಕಾಲೇಜ್ಗಳು ಸರಿಯಾಗಿ ಕ್ಲಾಸ್ ಮಾಡ್ತಿದ್ದಾರಾ ಅಥವಾ ಸ್ಕೂಲ್ಗಳಲ್ಲಿ ಕ್ಲಾಸ್ ಮಾಡ್ತಿದ್ದಾರಾ, ಕರೆಕ್ಟಾಗಿ ಲೆಕ್ಚರರ್ಸ್ ಸ್ಕೂಲ್ ಟೀಚರ್ಸ್ ಇದ್ದಾರಾ, ಯಾರು ಏನು ಕೇಳಲ್ಲ. ಅಷ್ಟೊಂದು. ಗ್ರಾಮ ಪಂಚಾಯತಿ ಇದು. ನೀವು ಸ್ಕೂಲ್ ಕಾಲೇಜ್ ಇಲ್ಲ ಇರೋದು? ನಂದು ಕಾಲೇಜು ಆನೇಕಲ್ ASB. ಅಂದ್ರೆ ನಮ್ಮ ಲಿಮಿಟ್ಸ್ ಬಿಟ್ಟು ಹೊರಗಡೆ ಇದೆ ಅದು. ಅದಕ್ಕೆ ಬೇಕಾದ್ರೆ ಹೇಳೋಣ ಅವ್ರಿಗೆ. ಅಂದ್ರೆ ಏನು ಪ್ರಾಬ್ಲಮ್ಮು ನಿಮ್ದು ಸ್ಕೂಲ್ ಪ್ರಾಬ್ಲಮ್ ಅಂತ ಬಂದ್ರೆ ಇನ್ನ ಯಾರಂಟಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಟೀಚರ್ಸ್ ಪ್ರಾಬ್ಲಮ್ ಏನು ಅಂತ ಅಲ್ಲಿ ಕೇಳಬೇಕು. ನೀವು ಒಂಚೂರು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಇದೇನು ನನಗೆ ಬರ್ತಾ ಇರೋದು. ನಂದು ಏನು ಕ್ವಶನ್ ಅಂದ್ರೆ, ಇಲ್ಲಿ ಬಂದಾಗ ಅಲ್ಲಿ ಕುತ್ಕೊಂಡಿದ್ದಾಗ ಯಾರೋ ಒಬ್ರು ಮಾತಾಡ್ತಾ ಇದ್ರು, ಯೂತ್ ರೆಪ್ರೆಸೆಂಟೇಟಿವ್ ಯಾರೋ ಇದ್ದಾರೆ ಅಂತ. ಬೇಕಾದ್ರೆ ನೀವೆಲ್ಲ ಹೇಳ್ಕೋಬಹುದು ಅಂತ ಹೇಳಿದ್ರು. ಆದ್ರೆ ಯಾರೋ ಇಬ್ರು ಸೆಲೆಕ್ಟ್ ಆಗಿದಾರಂತೆ. ಅವ್ರು ಯಾರು ಅಂತಾನು ನಮ್ಗೆ ಗೊತ್ತಿಲ್ಲ. ಯೂತ್ ಸೆಲೆಕ್ಷನ್ ಆಗಿದೆಯಂತೆ. ಆದ್ರೆ ನಮಗೂ ಗೊತ್ತಿಲ್ಲ. ಇದೇ ಊರಲ್ಲೇ ಇದೀವಿ, ಯೂತ್ ಸೆಲೆಕ್ಷನ್ ಆಗಿದೆಯಂತೆ. ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯಿಂದ ಯೂತ್ ಸೆಲೆಕ್ಷನ್. ಗ್ರಾಮ ಪಂಚಾಯತಿಗಳಿಂದ ಏನಾದ್ರು ಯೂತ್ಸ್ಗೆ ನೋಡ್ಕೊಳ್ಳೋಂಥವ್ರು ಯಾರಾದ್ರೂ ಸಿಬ್ಬಂದಿ ಇದಾರಾ ಅಂತ ಅವ್ರು ಕೇಳ್ತಾರ ಪ್ರಶ್ನೆ. ಒಬ್ರು ಇದಾರೆ, ಈಗ ವಿಶೇಷ ವಿಕಲಚೇತನರಿಗೆ ಸಂಬಂಧಪಟ್ಟವ್ರು ಇದಾರೆ. ಹಾಗೆ ನಮ್ಮ ಯೂತ್ಸ್ ಪಟ್ಟವ್ರು ಯಾರಾದ್ರೂ ಪ್ರತಿನಿಧಿ ಅಂತ ಕೇಳ್ಪಟ್ಟೆ. ಅದಕ್ಕೆ ಯಾರಾದ್ರೂ ಗ್ರಾಮ ಪಂಚಾಯತಿಗಳಿಂದ ಇದಾರ ಅಂತ ಕೇಳ್ತೀವಿ. ಪ್ರತಿನಿಧಿ ನಮ್ಮ ಪಂಚಾಯತಿ ಬಂದ್ರೆ ನಾವಿರ್ತೀವಿ, ನಮ್ಮ ಸಿಬ್ಬಂದಿ ಇರ್ತಾರೆ. ಫಸ್ಟ್ ನೀವೇನೇನು ಹೇಳ್ಬೇಕು ಅಂದ್ರೆ ನಮ್ಮ ಸದಸ್ಯರು ಏನಾಗ್ರೆ ಕುಮಾರ್ ಅಂತ ಇದ್ದಾರೆ ನೋಡಿ, ಅವರು ಇನ್ನ 3-4 ಜನ 4 ಜನ 5 ಜನ ಮೆಂಬರ್ಸ್ ಇರ್ತಾರೆ. ಅಲ್ಲೂ ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ ಅಂದ್ರೆ ಇಲ್ಲಿ ಪಂಚಾಯತಿಗೆ ಸರ್ ಮತ್ತೆ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಡಿಗ್ರಿ, ಡಬಲ್ ಡಿಗ್ರಿ ಅದೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನೈಬರ್ ಅಂದ್ರೆ ಸರೌಂಡಿಂಗ್ ಅಲ್ಲೇನೆ ಲೋಕಲ್ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಅಷ್ಟೆಲ್ಲ ಓದ್ತಾ ಇದೀವಿ, ಆದ್ರೆ ನಮ್ಗೆ ಇಲ್ಲೇ ಸಿಗ್ತಾ ಇಲ್ಲ. ನಾವೇ ಬೇರೆ ಕಡೆ ಹೋಗಿ ಮಾಡ್ಬೇಕು ಆಗೋ ಅಂತ ಸಿಚುವೇಶನ್. ಇದು ನಾನ್ ಪೆಂಡಿಂಗ್ ನಡವಳಿ ಮಾಡಿ ಸರ್ಕಾರಕ್ಕೂ ಸಲ್ಲಿಸಿದ್ದಾರೆ. ಏನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಮಾತಾಡ್ತಾರೆ ಅವರು ಇದ್ರ ಬಗ್ಗೆ. ಸರ್ ಮತ್ತೆ ಬಸ್ ಬಗ್ಗೆ ಹೇಳ್ಬೇಡಿ ಅಂತ. ಅದೇನು ಕಂಪ್ಲೇಂಟ್ ಏನಿಲ್ಲ, ಜಸ್ಟ್ ಅಂದ್ರೆ ಬಸ್ 7:15 ಇರೋದು ಬೆಳಗ್ಗೆ. ಆಲ್ಮೋಸ್ಟ್ ಕಾಲೇಜ್ಗೂ ಗೋ ಟೈಮಿಂಗ್ಸು ಎಲ್ಲರಿಗೂ ಸ್ಟಾರ್ಟ್ ಆಗೋದೇ 8:15 8:30ಗೆ. ಇಲ್ಲಿ ಬಸ್ಸು 10 ಮಿನಿಟ್ಸ್ 5 ಮಿನಿಟ್ಸ್ ಮುಂಚೆನೆ ಬಿಡ್ತಾರೆ. ಅದಕ್ಕೆ ದಿನದಿಂದ ಬರೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿಂದ ಬರ್ಬೇಕಂತ. ಅಷ್ಟೊತ್ತಿಗೆ ಬಸ್ ಹೋಗ್ಬಿಟ್ಟಿರುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಏನಂದ್ರೆ ಆಟೋಸು ತುಂಬೋರ್ಗು ಹೋಗೋದಿಲ್ಲ. ಅದಕ್ಕೆ ಆಲ್ಮೋಸ್ಟ್ ನಾನು ನೋಡಿದ ಸ್ಟೂಡೆಂಟ್ಸ್ ಎಲ್ಲರೂ ಬಸ್ ಸ್ಟಾಪ್ ಅಲ್ಲೇ ಇರ್ತಾರೆ. ಬೇರೆ ಬಸ್ ಈ ಮಾಮೂಲಿ ಟೈಮಲ್ಲಿ ಅಂದ್ರೆ ಪರವಾಗಿಲ್ಲ, ಎಕ್ಸಾಮ್ಸ್ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ನಮ್ಮೂರಲ್ಲಿ ಲೈಬ್ರರಿ ಇದೆ, ಲೈಬ್ರರಿ ಯುಟಿಲೈಸೇಷನ್ ಸಹ ಆಗ್ತಿದೆ. ಬಟ್ ಲೈಬ್ರರಿಯಲ್ಲಿರುವಂತಹ ಬುಕ್ಸ್ ಎಲ್ಲ ಕನ್ನಡನೇ ಇದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಅಲ್ಲಿ ಹೋಗಿ ಓದೋ ಟೈಮಲ್ಲಿ ತುಂಬಾ ಜನ ಯೂತ್ಸ್ ಅಥವಾ ಸ್ಟೂಡೆಂಟ್ಸ್ ಯಾರ್ಯಾರು ಬರ್ತಾರೆ ಅವರೆಲ್ಲರ ಬೇಡಿಕೆ ಏನಿರುತ್ತೆ ಅಂದ್ರೆ ಇಂಗ್ಲಿಷ್ ಬುಕ್ಸ್ ಸ್ವಲ್ಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಾಂಪಿಟೇಟಿವ್ ರಿಲೇಟೆಡ್ ಇದೆ, ಬಟ್ ಕನ್ನಡ ವರ್ಷನ್ಸ್ ಇದೆ. ಇಟ್ ವುಡ್ ಬಿ CA ರಿಲೇಟೆಡ್ ಅಥವಾ
IAS, IPS ಇದರ ರಿಲೇಟೆಡ್ ಇದರ ರಿಲೇಟೆಡ್ ಎಲ್ಲಾನು ಇಂಗ್ಲಿಷ್ ನಾವೇ ಬುಕ್ಸ್ಕೊಂಡು ಇದು ಮಾಡಿರೋದು ಇಲ್ಲ. ಇವನ್ ನಾನು ವಾರನೂ ಅಲ್ಲಿ ಲೈಬ್ರರಿ ಯುಟಿಲೈಸೇಷನ್ ಮಾಡ್ತಿದ್ದೀನಿ. ಬಟ್ ವಿ ಆರ್ ನಾಟ್ ಗೆಟಿಂಗ್ ದಟ್ ಇಂಗ್ಲಿಷ್ ಸ್ಪೆಸಿಫಿಕ್ ಯಾವ ಬುಕ್ ಬೇಕು ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟು ಬಂದಿ ಅಲ್ಲಿ ಲೆಡ್ಜರ್ ಇದೆ. ಆ ಲೆಡ್ಜರ್ ಅಲ್ಲಿ ನಾವು ನೋಡ್ಬಿಟ್ಟು ಬೇಕಾದ್ರೆ ತರಿಸ್ತೀವಿ. ಥ್ಯಾಂಕ್ ಯು. ಹಾಗೂ ವೇದಿಕೆ ಮೇಲೆ ಹಸಿನರಾಗಿರುವ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಲ್ಲ ವಿಶೇಷ ಚೇತನರೇ ಹಾಗೂ ಯುವಜನರೇ, ಇವತ್ತು ನನ್ನ ಪ್ರಕಾರ ಇದು ಒಂದು ಮಹತ್ವದ ಸಭೆ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಕೆಲಸ ಕಾರ್ಯಕ್ರಮಗಳನ್ನ ವಿಶೇಷ ಚೇತನರಿಗೆ ಕೊಟ್ಟಿರ್ತೀವಿ. ಆದರೆ ಇವತ್ತು ವಿಶೇಷ ಚೇತನರಿಗೆ ಏನು ಅವಶ್ಯಕತೆ ಇದೆ ಅಂದ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಗಾಗಲಿ ಗ್ರಾಮ ಪಂಚಾಯತಿ ಸದಸ್ಯರಿಗಾಗಲಿ ಗೊತ್ತಿರ್ತಾ ಇರಲಿಲ್ಲ. ಇವತ್ತು 62 ಜನ ವಿಶೇಷ ಚೇತನರಿದ್ದಾರೆ. ಅವ್ರಿಗೆ ಏನು ಅವಶ್ಯಕತೆಯೋ ಅದನ್ನು ನಾವು ಕೊಡಬೇಕಾಗುತ್ತೆ, ಕೊಡ್ತೀವಿ. ಅದನ್ನು ನಿಮ್ಮಿಂದ ಇದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ 5% ಅಂದ್ಬಿಟ್ಟು ಇಡ್ತಾ ಇದ್ರಿ, ಸುಮಾರು ಅವ್ರಿಗೋಸ್ಕರ ಅಮೌಂಟ್ ಇಡ್ತಾ ಇದ್ರಿ. ಕೆಲವೊಂದು ಅವ್ರ ಎಜುಕೇಷನ್ಗಾಗಲಿ, ಸಮುದಾಯ ರ್ಯಾಂಪ್ಗಳಾಗಲಿ, ತ್ರಿಚಕ್ರ ವಾಹನಗಳಾಗಲಿ ಈ ಥರವೆಲ್ಲ ಮಾಡ್ತಾ ಇದ್ರಿ. ಈಗ ಅವ್ರಿಗೆ ಅವಶ್ಯಕತೆ ಇರುವಂಥವು ಇನ್ನೂ ತುಂಬ ಇದೆ ಅಂದ್ಬಿಟ್ಟು ಇವತ್ತು ನಿಮ್ಮನ್ನೆಲ್ಲ ಇದೊಂದು ಸಭೆಯಲ್ಲಿ ಕರೆದಿದ್ದಕ್ಕೆ ಗೊತ್ತಾಗ್ತಾ ಇರೋದು. ನೀವೆಲ್ಲ ನಿಮ್ಮ ಏನೇನು ಬೇಕು ಅನ್ನೋದನ್ನ ಬೇಕು ಬೇಡಗಳನ್ನ ಹೇಳ್ಕೊಂಡಿದ್ದೀವಿ. ಅದ್ರ ಜೊತೆ MRW ಇದ್ದಾರೆ, VRW ಇದ್ದಾರೆ, ಅವ್ರ ಹತ್ರನೂ ಇದೆ. ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ನೀವು ಮುಕ್ತವಾಗಿ ಗ್ರಾಮ ಪಂಚಾಯತಿ ಕೊಟ್ಟಾಗ ಅಧ್ಯಕ್ಷ ಮೂಲಕ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ, ಎಲ್ಲ ಸದಸ್ಯರ ಮೂಲಕ ಅದನ್ನ ನಿಮಗೆ ಒದಗಿಸ್ಕೊಡೋ ಅಂತ ಕೆಲಸನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಯುವ ಜನರು ಇವತ್ತು ಉತ್ತಮವಾದಂಥ ಗ್ರಾಮ ಸಭೆ ಅಂತ ನಾನಂತೂ ಅರ್ತಿದ್ದೀನಿ. ಯಾಕಂದ್ರೆ ನೀವೆಲ್ಲ ಹೊರಗಡೆ ಬಂದಾಗಲೇ ಗೊತ್ತಾಗೋದು. ಆಮೇಲೆ ನಾನು ಹೇಳೋದೇನು ಅಂದರೆ, ಗ್ರಾಮ ಪಂಚಾಯತಿ ಆಗಲಿ, ಯಾವುದೇ ಇಲಾಖೆ ಆಗಲಿ, ಯಾವುದೇ ಸರ್ಕಾರಿ ಇಲಾಖೆ ಆಗಲಿ, ನಿಮಗೂ ಇಲಾಖೆಗಳಿಗೆ ತುಂಬ ಫ್ರೆಂಡ್ಶಿಪ್ ಇರಬೇಕು. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಗೆ ಯಾಕಪ್ಪ ಅಂತಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಪೆನ್ನಿದೆ, ಪೇಪರ್ ಇದೆ, ನೀವು ಮೊದಲು ಮಾಡಬೇಕಾಗಿರೋದು ಮಾತಾಡೋದಕ್ಕಿಂತ ಏನು ನಿಮ್ಗೆ ಅವಶ್ಯಕತೆ ಇದೆ ಎಲ್ಲ ಇಲಾಖೆಗೆ ಹೋಗಿ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಏನು ಸಿಗುತ್ತೆ, ಏನು ಬರುತ್ತೆ ಅನ್ನೋದನ್ನ ಕೇಳಬೇಕಾಗುತ್ತೆ. ಇವತ್ತು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 10 ವರ್ಷದಿಂದನೂ ನಾವು ವಿದ್ಯಾಭ್ಯಾಸಕ್ಕೋಸ್ಕರ SC STಗಳಿಗೆ 7,500, ಜನರಲ್ಗೆ 5,000 ಅಂದ್ಬಿಟ್ಟು ಇದು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸ್ಕಾಲರ್ಶಿಪ್ ಕೊಡ್ತಾ ಇರೋದು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಪಾಪ ಒಂದು ಹೆಣ್ಮಗು ಹೇಳಿದ್ರು, ನಾವು 10 ಇಯರ್ಸಿಂದ ಕೊಡ್ತಾ ಇದ್ದೀರಿ. ಅದನ್ನ ನೀವು ತಿಳ್ಕೊಬೇಕಂದ್ರೆ ಎಲ್ಲ ಮಾಹಿತಿ ಕೊಡಲೇಬೇಕು ಅನ್ನೋ ಒಂದು ಇದು ಅಧಿಕಾರಿಗಳಿಗೂ ಇರುತ್ತೆ, ಗ್ರಾಮ ಪಂಚಾಯತಿಗೂ ಇರುತ್ತೆ. ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ ಅನ್ನೋದನ್ನ ಒಬ್ಬರು ಕೇಳ್ಕೊಂಡು 10 ಜನಕ್ಕೆ ಹಂಚುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಅದನ್ನ ನೀವು ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಏನು ಬೇಕಾದರೂ ಕೇಳಿ. ಅದನ್ನ ಕೊಡೋವಂಥ ಅಧಿಕಾರ, ಕೇಳೋ ಅಧಿಕಾರ ನಿಮ್ಗಿರ್ಬೇಕು, ಕೊಡೋ ಅಧಿಕಾರ ಅವ್ರಿಗಿರುತ್ತೆ. ನೀವು ತಗೋಬೇಕು ಅದನ್ನೆಲ್ಲ. ಆಮೇಲೆ ಕೆಲವೊಂದು ಸಮಸ್ಯೆಗಳು ಹೇಳ್ಕೊಂಡಿದ್ದೀರಾ, ಅದನ್ನೆಲ್ಲ ಮಾಡಿಕೊಡುವಂಥ ಅಧ್ಯಕ್ಷರು ನಮ್ಮಲ್ಲಿದ್ದಾರೆ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಎಜುಕೇಷನ್ ವಿಚಾರದಲ್ಲಿ ನಾವು ಯಾವತ್ತೂ ಮುಂದೆ. ಯನ್ನಾಗರ ಗ್ರಾಮ ಪಂಚಾಯತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಲಿ, ಸ್ಕಾಲರ್ಶಿಪ್ಗಳಾಗಲಿ, ಲ್ಯಾಪ್ಟಾಪ್ ಆಗಲಿ, ಇವತ್ತು ಬೆಂಗಳೂರು ನಗರ ಜಿಲ್ಲೆ ಅಲ್ಲ, ಕರ್ನಾಟಕನೇ ನಮ್ಮ ಕಡೆ ನೋಡುತ್ತೆ. ಯಾಕಂದರೆ 1 ಸರಿ ಕೊಟ್ಟಿಲ್ಲ, 2 ಸರಿ ಕೊಟ್ಟಿಲ್ಲ, ವರ್ಷನೂ ನಮ್ಮಲ್ಲಿ ಎಷ್ಟು ಆಗುತ್ತೋ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಬಡತನ ರೇಖೆಗೆ ಅವ್ರನ್ನೆಲ್ಲ ಮುಂದಕ್ಕೆ ತರಬೇಕಾಗಿರೋದೇ ಯನ್ನಾಗರ ಗ್ರಾಮ ಪಂಚಾಯತಿಯ ಆದ್ಯ ಕರ್ತವ್ಯ ಅಂದ್ಬಿಟ್ಟು ಇವತ್ತು ಕೆಲಸ ಮಾಡ್ತಾ ಇರೋವಂಥ ಸದಸ್ಯರು ನಮ್ಮಲ್ಲಿದ್ದಾರೆ. ಮೊದಲನೇದಾಗಿ ನಾವು ಯಾವುದೋ ಕಾಮಗಾರಿ ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲ, ಯುವ ಜನತೆ ಆಗಲಿ, ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಎಲ್ಲಿ ಸುಧಾರಿಸುತ್ತೋ ಆ ಗ್ರಾಮ ಪಂಚಾಯತಿ ಮುಂದೆ ಬರುತ್ತೆ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲಿ ನಿಮಗೆಲ್ಲ ಆದ್ಯತೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಬಂದ್ಬಿಟ್ಟು ನಮ್ಗೇನು ಸಿಗ್ತಾ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಿದ್ದಂಗೆ ಇರಬಾರ್ದು. ಕೇಳಿಕೊಂಡು ಇನ್ನು 10 ಜನ ಕೇಳೋಂಗೆ ನೀವು ಧೈರ್ಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ, ನೀವು ಏನೇ ಕೇಳಿದ್ರು ದಯವಿಟ್ಟು ಸರ್ ಅವ್ರಿಗೇನು ಮಾಹಿತಿಗಳು ಬೇಕೋ ಅದನ್ನೆಲ್ಲ ಕೊಡಿ. ಅದ್ರ ಜೊತೆಗೆ ನಮ್ಮಲ್ಲಿ ಏನೇನು ಮಾಹಿತಿ, ನಾವು ಲಾಸ್ಟ್ ಟೈಮ್ ಪಾಂಪ್ಲೆಟು ಹೊಡ್ಸಿದ್ದೀರಿ. 3 ವರ್ಷದಿಂದನೂ ಪಾಂಪ್ಲೆಟ್ ಕೊಡ್ತಾನೆ ಇರ್ತೀರಿ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂದ್ಬಿಟ್ಟು. ಒಂದು ಆ್ಯಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ ಈ ಸರಿ 1200 ಜನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದು ಸ್ಕಾಲರ್ಶಿಪ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ವಿಶೇಷ ಚೇತನರಾಗಲಿ, ಏನೇನು ಸಿಗುತ್ತೋ 1200 ಜನನ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ನಾವು 1 ವರ್ಷಕ್ಕೆ ವರ್ಷಲ್ಲೂ ಈ ಥರ ಇಟ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಅವಶ್ಯಕತೆ ಏನಿದೆಯೋ ಅದನ್ನು ಹೇಳಿದಾಗ ನಮ್ಮ ಕೈಯಲ್ಲಿ ಆಗೋದು ಮಟ್ಟಿಗೆ ಮಾಡ್ತೀವಿ. ಆಗ್ತಿದ್ದಾಗ ಆ ಇಲಾಖೆವಾರು ಒಂದು ಅರ್ಜಿ ಕೊಡೋಣ. ಸರ್ಕಾರಗಳಿದೆ, ಸರ್ಕಾರದ ಮಟ್ಟಕ್ಕೆ ನಾವು ಹೋರಾಟ ಮಾಡಿ ನಿಮಗೆ ತಂದುಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅಧ್ಯಕ್ಷರು ಇದ್ದಾರೆ, ಅವರು
4 ಸರಿ ಗೆದ್ದಿರೋಂಥವ್ರು ನಮ್ಮ ಪಿ ಡಿ ಒ ಸಾಹೇಬರು. ಈ ಕರ್ನಾಟಕದಲ್ಲೇ ಉತ್ತಮ ಪಿ ಡಿ ಒ ಅವರು. ಯಾವುದೇ ಕೆಲಸಗಳು ಸರ್ಕಾರದ ಮಟ್ಟದಲ್ಲಿ ಆಗೈತಂದರೆ ಅದರಲ್ಲಿ ಅವರೂ ಒಬ್ರು ಇರ್ತಾರೆ. ಇಂಥ ಗ್ರಾಮ ಪಂಚಾಯತಿನಲ್ಲಿ ನೀವೆಲ್ಲ ಇದ್ದೀರಾ, ಇದನ್ನ ಬಳಸ್ಕೋಬೇಕಂದ್ಬಿಟ್ಟು ನಿಮ್ಮಲ್ಲಿ ಕೇಳ್ತಾ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. 2024ನೇ ಸಾಲಿನ ಅಂಗವಿಕಲರ ವಿಶೇಷ ಚೇತನ ಸಮಗ್ರ ಬೋಧನೆಯನ್ನು ಆಗಮಿಸತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಕಿರಣ್ ಕುಮಾರ್ ಅವರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ MRDW ಅವರೇ, VRW ಅವರೇ ಹಾಗೂ ವಿಕಲಚೇತನರೇ ಹಾಗೂ ಯುವಜನರೇ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳೇ ಹಾಗೂ ನಮ್ಮ ಸಿದ್ದರಾಜರವರು ಬಂದಿದ್ದಾರೆ, ಮೊನ್ನೆ ಬಂದಿದ್ದರು. ಅವರು ಈ ಥರ ಯುವಜನಿಗೆ ನಾಟಕ ಮತ್ತು ಕಲೆ ಮತ್ತು ಕ್ರೀಡೆಗಳಿಗೆ ನಮಗೆ ಸಹಾಯ ಮಾಡಬೇಕು, ನಿಮ್ಮ ಸಹಾಯ ಇರಬೇಕು ಅಂದರು. ಆಯ್ತು ಸರ್, ಗ್ರಾಮ ಸಭೆ ಮಾಡ್ತೀವಿ, ಆಮೇಲೆ ಮೀಟಿಂಗ್ ಇದೆ ಇವತ್ತು, ಅದರಲ್ಲಿ ನಾವು ಹೇಳ್ತೀವಿ ಅಂತ ಮಾತಾಡ್ದು. ಅಂದರೆ ಅವರು ಎಲ್ಲ ನಿಮ್ಮ ಯುವಜನರು ಎಲ್ಲ ಕರೆಕ್ಟಾಗಿ ಕೇಳಿದ್ದಾರೆ. ಅದರಲ್ಲಿ ನಮ್ಮ ಕೈಯಲ್ಲಿ ಏನಾಯಿತು ಸಹಾಯ ನಾವು ಮಾಡ್ತೀವಿ. ನೀವು ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಇರ್ರಿ, ನಾವು ಭೇದ ಭಾವ ಮಾಡೋದಿಲ್ಲ. ಮತ್ತು ಅಂಗವಿಕಲರ ಚೇತನ ಇದಕ್ಕೆ ಗ್ರಾಮ ಸಭೆ ಅಂಗವಿಕಲರ ಮೊದಲನೇ ಗ್ರಾಮ ಸಭೆಗೆ ಬಂದಿರತಕ್ಕಂಥ ಎಲ್ಲ ಅಂಗವಿಕಲರ ಚೇತನರು ಒಂದೊಂದು ಕ್ವಶನ್ನು ಕೇಳಿದ್ದಾರೆ. ನಮ್ಮ ಭಾರತಿ ಮೇಡಮ್ನವರು ಹೇಳ್ತಾ ಇದ್ದಾರೆ, ಈ ಥರ 62 ಜನರಲ್ಲಿ 12 ಜನಕ್ಕೆ UD ಕಾರ್ಡ್ ಇಲ್ಲ ಅಂತ. UD ಕಾರ್ಡ್ ಇಲ್ಲ, ಅದು ದಯವಿಟ್ಟು ಮಾಡಿಸ್ಕೊಡಿ ಮೇಡಮ್. ನಮ್ಮ ಕೈಯಲ್ಲಿ ಏನಾಗಿದೆ ನಾವು ಸಹಾಯ ಮಾಡ್ತೀವಿ. ಆಮೇಲೆ ಈಗ ಹೇಳಿದ್ರು ಯರಂಡಳ್ಳಿಯಿಂದ ಅವರಿಗೆ ಕಿವಿದು ಮಿಷಿನ್ ಇಲ್ಲ ಅಂತ, ಅದು ಎಕ್ಸ್ಪೈರ್ಡ್ ಆಗಿಬಿಟ್ಟಿದೆ ಅಂತ. ಆಯಿತು, ನಮ್ಮ ಕೈಲಾಗಿದ್ದು ಅದು ಮಾಡಿಸೋಣ. ಆಮೇಲೆ ಲ್ಯಾಪ್ಟಾಪು, ಆಮೇಲೆ ಈ ಹೊಸಳ್ಳಿಯಲ್ಲಿ ಒಳ್ಳೆ ಲೈಬ್ರರಿ ಇದೆ, ಆ ಲೈಬ್ರರಿಯಲ್ಲಿ ಯಾವುದೋ 1-2 ಇಲ್ಲ ಅನಿಸುತ್ತೆ, ಈ ಮೇಡಮ್ನವ್ರು ಹೇಳಿದ್ದು, ಅದನ್ನು ತರಿಸ್ಕೊಡ್ತೀವಿ, ಏನು ಯೋಚನೆ ಮಾಡಬೇಡಿ. ಆಮೇಲೆ ಬಸ್ಸಿನ ವ್ಯವಸ್ಥೆ ಟೈಮಿಸ್ ಹೇಳ್ತೀವಿ. ಆಮೇಲೆ ಬೇರೆ ಬಸ್ಸುಗಳು ಪ್ರೈವೇಟ್ ಅನ್ನೋದು ಅದು ನಮ್ಮ ಕೈಲ್ಲ ಆಗದಿದ್ದ ಕೆಲಸ ಅನಿಸುತ್ತೆ, ಪ್ರಯತ್ನ ಪಡೋಣ. ಆಮೇಲೆ ಇನ್ನು ಬೇರೆ ಏನೇನು ಇದೆ ಎಲ್ಲನೂ ನಮ್ಮ ಭಾರತಿ ಮೇಡಮ್ನವ್ರಿಗೆ ಹೇಳ್ರಿ. ನಾವು ಅವರು ಏನು ಹೇಳಿದ್ದಾರೆ ನಾವು ಎಲ್ಲನೂ ನಾವು ಕೊಡೋಕೆ ಸಿದ್ಧರಿದ್ದೇವೆ ಅಂತ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ 24-25ನೇ ಸಾಲಿನ ಅಂಗವಿಕಲರ ವಿಶೇಷ ಗ್ರಾಮ ಸಭೆ ಹಾಗೂ ಯುವಜನರ ಗ್ರಾಮ ಸಭೆಯನ್ನು ಇದೇ ಬಾರಿಗೆ ಪ್ರಥಮ ಬಾರಿಗೆ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರೇ ಹಾಗೂ ಯಲ್ಲಾಗರ್ ಗ್ರಾಮ ಪಂಚಾಯತ್ ಎಲ್ಲ ನನ್ನ ಆತ್ಮೀಯ ಸದಸ್ಯರೇ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ PRW ಹಾಗೂ VRW ಅವರು ಸಂಯೋಜಕರು ಆಗಮಿಸಿದ್ದರು ಹಾಗೂ ಅಂಗವಿಕಲರು ಹಾಗೂ ಯುವಜನರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಅವರ ಪ್ರತಿಯೊಂದು ಕ್ವಶನ್ಗೂ ನಾವು ಏನೇನು ಬೇಕಾಗಿದ್ದು ಅವೆಲ್ಲ ನಾವು ಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೇವೆ. ನಮಗೆ ಇದುವರೆಗೂ ಗೊತ್ತಿಲ್ಲ, ಅಂಗವಿಕಲರಿಗೆ ಕೊಡ್ತಾ ಇದ್ವು 3 ವೀಲರ್ ಆಟೋಗಳು 3 ವರ್ಷದಿಂದ ಕೊಡ್ತಾ ಇದ್ವು. ಅವರಿಗೆ 5% ಮತ್ತು 25% SC/ST ಎಲ್ಲ ಕೊಡ್ತಾ ಇದ್ವು. ಅವರಿಗೆ ನಮಗೆ ವಿದ್ಯಾರ್ಥಿ ವೇತನ ಕೊಡೋದು ಬರ್ತಾ ಇಲ್ಲ, ಇದಿಲ್ಲ ಅಂತ ಎಲ್ಲ ಕೊಡ್ತಾ ಇದ್ವು. ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರೆ ಈ ಸಲ ನಾವು ಅವರಿಗೆಲ್ಲರಿಗೂ ತಲುಪಿಸ್ತೀವಿ ದಯವಿಟ್ಟು ಅಂತ. ಆಮೇಲೆ ಬಸ್ಸಿನ ಸೌಕರ್ಯನೂ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಪ್ರತಿಯೊಂದು ಯನ್ನಾಗರ ಪಂಚಾಯಿತಿಯಲ್ಲಿ ಏನು ಬರ್ತಕ್ಕಂಥ ನಮ್ಮ ಪಂಚಾಯಿತಿಯಲ್ಲಿ ಏನು ಆಗಬೇಕಾಗಿರೋದು ಎಲ್ಲ ಕೆಲಸ ನಾವು ಅವ್ರಿಗೆ ಮಾಡಿಕೊಡ್ತೀವಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂದು 2024-25 ಸಾಲಿನ ವಿಶೇಷ ಚೇತನರು ಮತ್ತು ಯುವಜನರ ಗ್ರಾಮ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ KV ರಾಮಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ವಿಶೇಷ ಚೇತನರು 62 ಜನ ಇದ್ದಾರೆ. ಅವರು ಮತ್ತು ಯುವಜನರು ಎಲ್ಲರೂ ಪಾಲ್ಗೊಂಡಿದ್ದರು. ನಮ್ಮ ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆಯಲ್ಲಿ 5% ಅಡಿಯಲ್ಲಿ ಸುಮಾರು ವಿಶೇಷ ಚೇತನರಿಗೆ ಸುಮಾರು ಸವಲತ್ತುಗಳನ್ನು ಕೊಟ್ಟಿರ್ತೀವಿ. ಅದರಲ್ಲೂ ಸಹ ಈ ಬಾರಿ ಈ ಮಹತ್ವದಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಇವತ್ತು ಸುಮಾರು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೇಳಿರ್ತಾರೆ. ಮುಂದಿನ ದಿನಗಳಲ್ಲಿ ಅವರ ಎಲ್ಲ
ಇವತ್ತು ಸುಮಾರು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನೆಲ್ಲ ಕೇಳಿರ್ತಾರೆ. ಅದನ್ನೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಯುವಜನರು ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನ ಯುವ ಜನತೆಗೆ ಕೊಡ್ತಾ ಬಂದಿರ್ತೀವಿ. ಅದರಲ್ಲಿ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳು, ಲ್ಯಾಪ್ಟಾಪ್ಗಳು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಪಂಚಾಯಿತಿಯಿಂದ ಕೊಡ್ತಾ ಇರ್ತೀವಿ. ಇನ್ನೂ ಕೆಲವೊಂದು ಸಮಸ್ಯೆಗಳನ್ನ ಅವರು ಹಂಚ್ಕೊಂಡಿರ್ತಾರೆ. ಆ ಸಮಸ್ಯೆಗಳನ್ನು ಸಹ ಮುಂದಿನ ದಿನಗಳಲ್ಲಿ ಬಗೆಹರಿಸಿಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಬೇಕಂದ್ರೆ ಯುವಜನತೆ ಬೇಕು. ಅವರ ಕಾರ್ಯಕ್ರಮಗಳನ್ನೆಲ್ಲ, ಅವರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ವಿಕಲಚೇತನರಿಗೆ ಸಭೆ ಮಾಡಿದ್ವಿ. ಯುವಜನ ಮತ್ತು ವಿಕಲಚೇತನ ಸಭೆ ಅಂತ ಮಾಡಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಏನೇನು ಸಿಗುತ್ತೆ ಅಂತ ಅವ್ರ ಮಾಹಿತಿಗಳು ಇರಲಿಲ್ಲ. ಬಟ್ ಆದರೆ ಇವತ್ತು ಎಲ್ಲರೂ ಸಹ ಅವರು ಮಾಹಿತಿ ತಿಳ್ಕೊಂಡ್ರು, ನಾವು ಮಾಹಿತಿ ತಿಳ್ಕೊಂಡ್ವಿ. ಅವ್ರಿಗೆ ಏನೇನು ಬೇಕಾಗಿತ್ತು, ಏನೇನು ಅವ್ರಿಗೆ ಕುಂದುಕೊರತೆಗಳಿದ್ದು ಅಂತೇಳಿ ಅವ್ರು ಈ ಸಭೆಯಲ್ಲಿ ಎಲ್ಲ ಹಂಚ್ಕೊಂಡ್ರು ನಮ್ಮ ಜೊತೆ. ಅದಕ್ಕೆ ಎಲ್ಲ ಫುಲ್ಲು ಅವ್ರಿಗೆ ನಾವು ಏನು ಸಿಗಬೇಕು ಎಲ್ಲ ಸಹ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒದಗಿಸ್ಕೊಂಡು 5 ವರ್ಷದಿಂದ 10 ವರ್ಷದಿಂದ ಒದಗಿಸ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಮುಂದೆನೂ ಸಹ ವಿಕಲಚೇತನರಿಗೆ ಎಲ್ಲ ಸಹ ನಮ್ಮ ಪಂಚಾಯತಿ ವತಿಯಿಂದ ಎಲ್ಲ ಸಹಕಾರ ಸಿಗುತ್ತೆ. ಮತ್ತು ಯುವಜನರಿಗೂ ಸಹ ಕಾಲೇಜ್ ಆಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಸಹ ಪಂಚಾಯತಿ ವತಿಯಿಂದ ಎಲ್ಲ ಸಹ ಯುವಜನರಿಗೆ ಮತ್ತು ವಿಕಲಚೇತನರಿಗೆ ನಮ್ಮ ಪಂಚಾಯತಿ ವತಿಯಿಂದ ಪ್ರತಿಯೊಬ್ಬರಿಗೂ ಸಹ ಸಹಕಾರವಾಗಿ ನಿಲ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಸಹ ಅವರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಏನು ಬೇಕೋ ಸಹಕಾರ ನೀಡ್ತೀವಿ ಅಂತೇಳಿ